ಬಿಡಿ, ನನ್ನ ಕೈನ ಯಾರಾದರೂ ನೋಡ್ತಾರೆ. ನೋಡಿದ್ರೆ ನೋಡಲಿ ಬಿಡು ನಂದು. ಇವತ್ತು ನಾವು ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ. ಯಾಕಂದರೆ ನಾಳೆ ಒಂದೇ ದಿನ ನೀವು ಊರಲ್ಲಿರೋದು. ದೇವ್ರ ಪೂಜೆಗೆ ಅಂತ ಬಂದು ನಾವು ಹೀಗೆಲ್ಲ ನಡ್ಕೊಳ್ಳೋದು ಸರಿಯಲ್ಲ. ನಾನು ಕೂಡ ಪೂಜೆನೇ ಮಾಡ್ತಿರೋದು. ನಿನ್ನ ಪೂಜೆ. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಕಾರಿಂದಾಚಿಕೆ. ಬಾ, ಕಾರಲ್ಲಿ ಕೂತ್ಕೊಳ್ಳೋಣ ಕೋಸಿಯಾಗಿ. ಅಲ್ಲಿ ಯಾರು ಡಿಸ್ಟರ್ಬ್ ಮಾಡೋರೇ ಇರಲ್ಲ. ಬೇಡ, ಭಯ ಆಗುತ್ತೆ. ಯಾಕೆ? ನೀವು ನಾಳೆ ಊರಿಗೆ ಹೋಗುತ್ತಾನೆ, ನಾಳೆ ನೋಡ್ಕೊಳ್ಳೋಣ ಬಿಡಿ. ಪ್ಲೀಸ್ ನಂದು, ಡಿಸಪಾಯಿಂಟ್ ಮಾಡಬೇಡ. ಹಾಂ, ಪ್ಲೀಸ್ ನಂದು. ಅಮ್ಮ ಫೋನ್ ಮಾಡ್ತಿದ್ದಾರೆ. ಏಯ್, ನಾಳೆ ಸಿಗ್ತೀನಿ. ಹೋಗು. ಊರು ಜಾತ್ರೆಗೆ ಬಂದವಳು ಕಾರ್ಗೆ ಬರ್ದೇ ಇರ್ತೀಯಾ? ನಿನ್ನನ್ನು ಕ್ಯಾಚ್ ಹಾಕ್ಕೋತೀನಿ. ಯಾಕಂದ್ರೆ ಅದು ನಂದು. ಓ, ಪಿ ಹೋದವಳು. ನಾಲ್ಗೆ ಮೇಲೆ ಇಡ್ತಾ ಇರಲಿ. ನಾದಸ್ವರ ಕಲೆ ಕಲಾವಿದ್ರ ಬಗ್ಗೆ ಇನ್ನೊಂದ್ಸಲ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಊರ ಮಧ್ಯ ನಿಲ್ಲಿಸಿ ಶಿಕ್ಷೆ ಕೊಡಿಸ್ಬೇಕಾಗತ್ತೆ. ಕಂಡೋರ್ಗೆ ಗೋಳು ಇಟ್ಕೊಳ್ಳೋ ಕ್ರಿಮಿ ಅನ್ಸುತ್ತೆ ನೀವು. ಈ ಉರಿ ನೋಡಿದ್ರೆ ಚೇಳು ತುಂಬಾ ಜೋರಾಗಿ ಕಚ್ಚದಾಗಿದೆ. ತುಂಬಾ ನೋವಾಯ್ತಾ ಚಿನ್ನ? ತುಂಬಾನೇ ನೋವಾಯ್ತು. ಆದ್ರೆ ಚೇಳು ಕಚ್ಚಿದ್ರಿಂದ ಅಲ್ಲ, ನಿಮ್ಮಂಥವ್ರ ಸಣ್ಣ ನಡವಳಿಕೆಯಿಂದ. ನಾನೇನ್ ಮಾಡಿದೆ? ಒಂದು ಹುಡುಗಿಗೆ ಚೇಳಿಂದ ಕಚ್ಚಿಸಿ ಸೇಟ್ ತೀರ್ಸ್ಕೊಂಡ್ರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಚಿನ್ನ. ಅವತ್ತು ಅಮ್ಮನವ್ರ ಅಭಿಷೇಕಕ್ಕೆ ಅಂತ ಗೋಶಾಲೆಯಿಂದ ತಂದಿದ್ದ ಹಾಲನ್ನ ಬೀಳ್ಸಿದ್ರಿ. ತಪ್ಪಾಗಿತ್ತು ನಿಮ್ಮಿಂದ. ಅದನ್ನ ನಾನು ಕಂಡಸ್ ಮಾತಾಡ್ದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಸೇಟ್ ತೀರ್ಸ್ಕೊಳ್ಳೋದಾ? ನೋಡೆ ಪಿ ಉದ ಪಾಪು, ನಿನ್ಗೇನೋ ಕನ್ಫ್ಯೂಷನ್ ಆಗಿದೆ. ನಿಂಗೆ ಚೇಳು ಕಚ್ಚಿದ್ದಕ್ಕೂ ನನಗೂ ಯಾವುದೇ ಕನೆಕ್ಷನ್ ಇಲ್ಲ ಚಿನ್ನ. ಅಮಾಯಕರ ಥರ ಎಲ್ಲ ನಟಿಸ್ಬೇಡಿ. ನಿಮ್ಮ ತಾತ ನನಗೆ ಹೇಳಿದ್ರು, ಖಡ್ಗನ ಕೊಡೋಕೆ ಹೇಳಿದ್ದು ನೀವೇ ಅಂತ. ಓ, ಒಂದು ಒಳ್ಳೆ ಮನೆತನಕ್ಕೆ ಈ ಥರ ಒಬ್ಬ ಮಗ ಹುಟ್ಟಬಾರ್ದಿತ್ತು.